ಉದಯ ಮ್ಯೂಸಿಕ್‌ನಲ್ಲಿ ಹಾಗೂ ಸದ್ಯ ಯೂಟ್ಯೂಬ್‌ನಲ್ಲಿ ಮಿಂಚುತ್ತಿರುವ ವಿ.ಜಿ. ಮನೋಜ್ ಅವರು ಎಲ್ಲರಿಗೂ ಕೂಡ ಗೊತ್ತಿದ್ದಾರೆ. ಅಮ್ಮ ಮಗನ ತುಂಟಾಟ ಫೇಸ್‌ಬುಕ್, ಯೂಟ್ಯೂಬ್, ಇನ್‌ಸ್ಟಾಗ್ರಾಮ್‌ನಲ್ಲಿ ತುಂಬಾನೇ ಫೇಮಸ್. ಅದರಲ್ಲೂ ಇವರ ಅಮ್ಮನಿಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬಹುದು. ಸದ್ಯ ಮನೋಜ್ ಅವರು ಅಭಿಮಾನಿಗಳಿಗೆ ಶುಭ ಸುದ್ದಿಯನ್ನ ನೀಡಿದ್ದಾರೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಮನೋಜ್ ಅವರು ನನಗೆ ಲವ್ ಬ್ರೇಕಪ್ ಆಗಿತ್ತು. ನಾನು ಸಾಯೋದಕ್ಕಿಂತ ರೈಲ್ವೆ ಸ್ಟೇಷನ್‌ಗೆ ಹೋಗಿದ್ದೆ. ಆದ್ರೂ ಜಸ್ಟ್ ಮಿಸ್ ಆಗಿ ಉಳ್ಕೊಂಡಿದ್ದೀನಿ ಅಂತೆಲ್ಲ ತಮ್ಮ ನೋವನ್ನ ಹೇಳಿಕೊಂಡಿದ್ರು. ಇದೀಗ ಇವರ ಬಾಳಿಗೆ ಬೆಳಕಾಗಲು ಸುಂದರ ಯುವತಿಯೊಬ್ಬಳು ಇವರ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹೌದು, ವಿ.ಜೆ. ಮನೋಜ್ ಅವರು ರಶ್ಮಿ ಎಂಬ ಯುವತಿಯನ್ನ ಕೈ ಹಿಡಿಯಲಿದ್ದು ಎಂಗೇಜ್ಮೆಂಟ್ ಕೂಡ ಆಗಿದೆ. ಹೌದು, ಹೌದು, ವಿ.ಜೆ. ಮನೋಜ್ ಅವರು ಸದ್ಯ ಸುಂದರ ಯುವತಿಯನ್ನ ಎಂಗೇಜ್ಮೆಂಟ್ ಆಗಿದ್ದರೆ ಸದ್ಯದಲ್ಲೇ ಮದುವೆ ಕೂಡ ಆಗಲಿದ್ದಾರೆ. ಎಂಗೇಜ್ಮೆಂಟ್ಗೂ ಮುಂಚೆ ಮೈಲವಂತ ಕ್ಯಾಪ್ಷನ್ ಹಾಕಿ ಮುಂದೆ ಪತ್ನಿಯಾಗುವ ಮಡದಿ ಹಾಗೂ ತಾಯಿ ಜೊತೆಗೆ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡಿದ್ರು ಮನೋಜ್ ಅವರು. ಮದುವೆಯಾಗೋ ಹುಡುಗಿ ಜೊತೆ ಎಲ್ಲರೂ ಕೂಡ ರೀಲ್ಸ್ ಮಾಡೋದು ಕಾಮನ್. ಆದ್ರೆ ಮನೋಜ್ ಅವರು ತನ್ನ ಹುಡುಗಿ ಜೊತೆ ತಾಯಿಯನ್ನು ಸೇರಿಸಿಕೊಂಡು ರೀಲ್ಸ್ ಮಾಡಿರೋದು ವಿಶೇಷ. ಇವರು ರಾಮಾಚಾರಿ ಚಿತ್ರದ ಚಾರಿ ಹಿಂದೆ ಹೊರಟು ಬಿಟ್ಟ ಲೆಫ್ಟ್ ಟು ಲೈಟ್ ಚಾರಿ ಆ ರೀಲ್ಸ್ಗೆ ಹೆಜ್ಜೆ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇನ್ನು ತಾನು ಮದುವೆ ಆಗ್ತಿರುವ ಹುಡುಗಿಯ ಬಗ್ಗೆ ಮನೋಜ್ ಅವರು ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ಕೂಡ ಹಾಕಿ ನಮ್ ಹುಡುಗಿ ತೋರ್ಸಕ್ಕೆ ರಿವೀಲ್ ಶೂಟ್ ಅಂಡ್ ರಶ್ಮಿ ಮನೋಜ್ಗೆ ಏನಾಗ್ಬೇಕು ಅಂತ ಈ ರೀತಿ ಹಾಕೊಂಡಿದ್ರು. ಐ ಥಿಂಕ್ ಇವ್ರು ಮದ್ವೆ ಆಗ್ತಿರೋ ಹುಡುಗಿ ಹೆಸರು ಕೂಡ ರಶ್ಮಿ ಅನ್ಸುತ್ತೆ. ಅಂಡ್ ಇನ್ನೊಬ್ಳು ರಶ್ಮಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೇನೆ ಯೂಟ್ಯೂಬರ್ ಆಗಿರುವಂತಹ ರಶ್ಮಿ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತಾರೆ. ಇವರು ರಕ್ಷಾ ಬಂಧನದ ದಿನ ಅವರಿಗೆ ರಾಖಿಯನ್ನ ಕಟ್ಟಿದ್ರು. ಮನೋಜ್ ಅವ್ರ ಕೈ ಹಿಡಿತಾ ಇರುವ ರಶ್ಮಿ ಅವರು ನೋಡೋದಕ್ಕೆ ತುಂಬಾನೇ ಮುದ್ದಾಗಿದ್ದಾರೆ. ಹಾಗೇನೆ ಅವರ ಐಸ್ ಬಂದು ಕ್ಯಾಟ್ ಐಸ್ ಅಂತ ಹೇಳ್ಬೋದು. ಇವರಿಬ್ಬರ ಜೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇವರ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ. ನಮ್ಮ ಕಡೆಯಿಂದ ಕೂಡ ವಿ.ಜೆ. ಮನೋಜ್ ಅವರಿಗೆ ಹ್ಯಾಪಿ ಎಂಗೇಜ್ಮೆಂಟ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ತನಕ ವಿಡಿಯೋವನ್ನ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲ ಹಿಡಿಯೋದ್ ಹಿಡಿದ್ರು ಸರಿಯಾಗಿರೋದೇ ಹಿಡಿದವ್ರೆ.